ಸೊ ವೆಲ್ಕಮ್ ಬ್ಯಾಕ್ ಟು ದ ರಾನಿ ಯೂಟ್ಯೂಬ್ ಚಾನಲ್ ಗೈಸ್. ಆ್ಯಕ್ಚುಲಿ ಇವಾಗ ನಾನು ಮತ್ತೆ ಬಂದಿದ್ದೀನಿ ನಮ್ಮ ವೈಫ್ ಅವ್ರ ಅಜ್ಜಿ ಮನೆಗೆ ಬಂದಿದ್ದೀನಿ. ನೋಡಿ ನಾನು ಎಲ್ಲೋದ್ರೆ ನಾನು ಹಿಂದೆ ಬರ್ತಾಳೆ. ಯಾಕೆ ಗೈಸ್? ಆ್ಯಕ್ಚುಲಿ ನಾನು ಇವತ್ತು ಬಂದಿರೋ ರೀಸನ್ ಏನು ಅಂತ ನಿಮಗೆ ಗೊತ್ತಿದೆ, ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಸೊ ಹಾಗಾಗಿ ಇವತ್ತು ನಾನು ಮತ್ತೆ ಅದು ಡೆಲಿವರಿ ತಗೊಳ್ಳೋಣ ಅಂತ ಬಂದಿದ್ದೆ. ಸೊ ಅಲ್ಲಿ ಆಲ್ರೆಡಿ ಇದೆ ಶೋರೂಮಲ್ಲಿ ಬೈಕ್ ಇದೆ. ಸೊ ಅದು ರಿಜಿಸ್ಟರ್ ಆಗಿ ಬರಬೇಕು ಅನ್ನೋದು ಒಂದು ರೀಸನ್ಗೋಸ್ಕರ ಇನ್ನು ಟೈಮ್ ತಗೋತಾ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಆಗೋಗುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ ಪ್ರೋಸೆಸ್. ಸೊ ಬನ್ನಿ ಒಳಗೆ ಹೋಗೋಣ. ಒಳಗೆ ಏನ್ ಮಾಡ್ತವ್ರೆ? ಕಜಾಯ ಮಾಡ್ತಾರ ನಡಿ. ಇಲ್ಲಿ ನೋಡ್ರಪ್ಪ ನಾನು ಸೊಂಟದ ಮೇಲೆ ಕೈ ಹಾಕೊಂಬತ್ತಿದ್ಯಲ್ಲ ಅದ್ಯಾ ನೀನು. ಸೊ ಗೈಸ್, ಈಗ ಫೋನ್ ಬಂದಿತ್ತು ಓಲಾ ಶೋರೂಮ್ ಇಂದ. ಸೊ ಬೈಕ್ ಡೆಲಿವರಿಗೆ ಬನ್ನಿ. ಸೊ ಎಲ್ಲ ರಿಜಿಸ್ಟ್ರೇಷನ್ ಎಲ್ಲ ಆಗಿದೆ ಅಂತ ಹೇಳಿದ್ದಾರೆ. ಇವಾಗ ಅವಳು ರೆಡಿ ಆಗ್ತಿದೆ. ಅವಳು ರೆಡಿ ಆಗ್ಬಿಟ್ಟು ನಾವು ಹೋಗೋಣ ಹೊರಗಡೆ ಹೋಗ್ತಿದೀವಿ. ನಿಂಗೆ ಸರ್ಪ್ರೈಸ್. ನಾನು ಅದಕ್ಕೆ ಕಜಾಯ ಮಾಡಿಸ್ತಿರೋದಲ್ಲ ಮುದ್ದು. ನಾನು ಅದಕ್ಕೆ ತಾನೇ ಕಜಾಯ ಮಾಡಿಸ್ತಿರೋದು, ಸ್ವೀಟ್ ಕೊಡ್ಲಿ ಅಂತ. ಅದೇನು ರಿಸಾಂಕು ಏನೋ ಸರ್ಪ್ರೈಸು. ಇಲ್ಲಿ ಅಡಿಗೆ ಮನೆಯಲ್ಲಿ ಕಜಾಯ ಮಾಡ್ತಾವ್ರೆ. ಅಮ್ಮ ಎಷ್ಟು ಕಜಾಯ ಮಾಡಿದ್ದೀರಾ ಮಾಮ? ನಾನು 90 ಕಜಾಯ ಮಾಡಿದ್ದೀನಿ. 90 ಕಜಾಯ ಮಾಡ್ಬಿಟ್ರಾ ಇಷ್ಟು ಬೇಗ? ಲಾಸ್ಟ್ ಅಲ್ಲಿ ಒಂದ್ ಕಡೆ ರೋಸ್ಟ್ ಆಯ್ತಾ ಇದೆ, ಅಲ್ಲಿ ಇನ್ನೊಂದ್ ಕಡೆ ರೆಡಿನೂ ಇಲ್ಲಿ ಸ್ವಲ್ಪ ಮಿಕ್ಕಿದೆ. ಸೊ ಇದನ್ನ ನೀಟಾಗಿ ಹಚ್ಚೆ ಮಾಡಿ ಕಜಾಯ ಮಾಡ್ತಾರೆ. ಅದೇ ನೀನ್ ತಿಂದ ಬೆಳಗ್ಗೆಯಿಂದ? ಹೌದಾ? ಚಿಕ್ಕಲ್ಗೆ ಹೋಗ್ತಾ ಇದೀವಿ, ಅದಕ್ಕೆ ಕಜಾಯ ಮಾಡ್ಕೊಂಡು ಬಾಳೆಹಣ್ಣು, ತುಪ್ಪ, ಕಡಲೆಪುರಿ ಅದೆಲ್ಲ ತಗೊಂಡು. ಏನ್ ಸ್ಪೆಷಲ್? ಅದನ್ನ ದೇವ್ರಿಗೆ ತುಪ್ಪನೇ ಅದಕ್ಕೆ ಮೇನು. ಆದ್ಯ ಸ್ಕೂಲ್ಗೆ ಹೋಗ್ಬೇಕಲ್ಲ ಅವಳು. ರಜಾ? ಇದಕ್ಕೆಲ್ಲ ರಜಾ ಹಾಕೈತಲ್ಲ ನಿಂಗೆ? ನಾನ್ ಬಂದಿದ್ದೀನಿ ಅನ್ನಕ್ಕೆ ರಜಾ ಹಾಕಕ್ಕಾಗಲ್ಲ ನಿನ್ಗೆ. ರಿಶಾಂಕ ಪಾಪ ಒಬ್ಬೊಬ್ನ ಏನೇನೋ ಕಿರ್ಚಾಡ್ತಾವನೆ. ಏನು ಕಿರ್ಚಾಡ್ತಿದ್ಯಾ ನೀನು? ಬೇಕಾ ನಿಂಗೆ? ಬೇಕಾ? ಇಲ್ಲಿ ನೋಡ್ರಿ, ಮೂಸದ್ ಬೇಕಂತೆ ಅವನ್ಗೆ. ಓಪನ್ ಮಾಡಿ ಮೂಸ್ಬೇಕಾ ನಿಂಗೆ? ನೋಡು ತಗೋ. ನಂಗ ಮೂಸು ನಂಗೆ ಕಿತ್ತಾಡ್ತಲೆ ಪಾಪ. ಮಗು ಹತ್ರನೇ ಇಸ್ಕತಿ ಅದ್ಯಾ ನೀನು. ಗಾಯ್ಸ್, ಫೈನಲಿ ರೆಡಿ ಆದ್ಲು ನೋಡ್ರಿ ನನ್ನ ವೈಫ್. ಎಲ್ಲೋದ್ರೆ ಪಕ್ಕ ಪಟ ಅಂತ ರೆಡಿ ಆಗ್ಬಿಡ್ತಾರೆ. ಅಲ್ವಾ? ಹೌದಾ? ಹೋಗಿ ರೆಡಿ ಆಗಿ ಮತ್ತೆ ಹೋಗೋಣ. ಕಣ್ಣು ನೋಡಿತಾಳಲ್ಲ ರಿಸಾಂಕು. ಗಾಯ್ಸ್, ಇವಾಗ ನಾನು ಹೆಂಗ್ ನಡೀತೀನೋ ಹಂಗೆ ಅವಳು ನಡೀತಾಳಂತೆ. ನಡಿಬೇಕು. ನಡೀತ್ಯಾ? ನೀನೇ ನಡೀತ್ಯಾ? ಎಲ್ಲ ನೋಡಿದ್ದೆ. ನಡಿಬೇಕು ಸರಿ, ನಡಿಬೇಕು. ಇಲ್ಲ ಹೊಡ್ಗಿಟ್ಬಿಟ್ಟಿರಪ್ಪ ಅವನಿಗೆ. ಬರೋ ಸಂಗ್ ನೀನು ನನ್ನ ಹತ್ರ ಬರೋ. ನೀನು ಹತ್ರ ಮಾಡೋರಿಗೆ ಹುಷಾರನು. ನಡಿಯಪ್ಪ. ರೀ, ಎಷ್ಟು ಮಕ್ಳಿದ್ರು ಆಟ ಆಡಕ್ ಚಂದ. ನೀನು ಎಷ್ಟು ಕೊಡ್ತೀಯ ಅಷ್ಟು. ಗನ್ನೆ ತಕ್ಕ ಹೆಂಗೆ ನಾನು ಕಬಡ್ಡಿ ಎತ್ತಕ್ಕಾಗಲ್ಲ ನಿನ್ ಕೈಲಿ. ಏನಕ್ಕೆ ಎತ್ತತ್ಯಾ? ಬಿಡಿಸ್ಕಿಲ್ಸ್ಬಿಟ್ಟಿ ಆಮೇಲೆ ಅವ್ನಿಗೆ ಬಿಡು. ಬರಲ್ಲ ಅಂತ ಅವನೇ ಬರಲ್ಲ ಅಂತ ಬಿಡು. ನಿನ್ ಮೇಲೆ ನಂಬಿಕೆ ಇಲ್ಲ ಅವನ್ಗೆ. ನೋಡ್ರಿ, ಇವತ್ತು ಮೈಸೂರಲ್ಲಿ ಸನ್ಸೆಟ್ ಏನ್ ಸಖತ್ತಾಗಿದೆ ಅಂತ. ಆ ಕಡೆ ಎಲ್ಲ ಫುಲ್ಲು ಗ್ರೇ ಕಲರ್, ಈ ಕಡೆ ಫುಲ್ಲು ಆರೆಂಜ್. ಹೋಗೋಣ. ನನ್ನ ಮಗು ನೋಡ್ರಿ, ಗಣಪ ಅಂತ. ಇದು ಏನು ಇವಳ ಹೆಸರು? ಬಾಯ್ ಗೈಸ್. ಆ್ಯಕ್ಚುಲಿ ನನ್ನ ವೆಹಿಕಲ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಆ ಕಡೆಯಿಂದ ಇನ್ನೊಂದು ವೆಹಿಕಲ್ ತರಬೇಕಲ್ಲ. ಸೊ ಹಾಗಾಗಿ ಈ ಬೈಕ್ನ ನಾನು ಇಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ಇವಾಗ ಇಲ್ಲೇ ಎಲ್ಲಾದರೂ ಆಟೋ ಹಿಡಿಬೇಕು. ಆಟೋ ಬರ್ತೈತೆ, ಕೇಳೋಣ ಬರ್ರಿ ಗೈಸ್. ಫಾರ್ ದ ಫಸ್ಟ್ ಟೈಮ್ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಈ ಏರಿಯಾದಲ್ಲಿ. ಸೊ ಏನೂ ಮಾಡೋಕ್ಕಾಗಲ್ಲ, ಆ ಕಡೆಯಿಂದ ವೆಹಿಕಲ್ ತರಬೇಕಲ್ಲ.
ಇಲ್ಲ ಅಂತಂದ್ರೆ ಬರುತ್ತೆ ಅಂತಾನೆ ಅನ್ಕೊಂಡಿರ್ಲಿಲ್ಲ ಅಲ್ವಾ. ಇವತ್ತು ಆ್ಯಕ್ಚುಲಿ ಗುರುವಾರ, ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು ಬರುತ್ತೆ ಅಂತ. ಇವತ್ತು ಗುರುವಾರ ಅಲ್ವಾ, ಸೊ ಹಾಗಾಗಿ ನನ್ಗೆ ಇವ್ರು ಹೇಳಿದ್ರು ಗೈಸ್ ಮೊದಲೇ ಏನಂದ, ಬುಧವಾರನೇ ಬರೋದು, ಬುಧವಾರ ಅಲ್ಲ ಗುರುವಾರ, ಸಾರಿ ಗುರುವಾರನೇ ಬರೋದು, ಹಾಂ ನೋಡ್ಕೋಬೇಕಿದ್ರೆ ಅಂತ ಹೇಳಿದ್ದೆ. ಪಕ್ಕ ಏನಕ್ಕೆ ನಂಗೆ ಕನ್ಫರ್ಮ್ ಇತ್ತು ಗುರುವಾರನೇ ಪಕ್ಕ ಬರ್. ನನಗೆ ಏನೇ ಒಳ್ಳೆ ಕರಿ ಆಗಬೇಕಾಗಿದ್ರು ಅದು ಗುರುವಾರನೇ ಆಗುತ್ತೆ. ಅದು ನನಗೆ ತುಂಬ ಕಾನ್ಫಿಡೆಂಟ್ ಆಗಿದೆ. ಅದಕ್ಕೋಸ್ಕರನೇ ಇವತ್ತು ನಾನು ಯಾವುದೇ ಶಾಸ್ತ್ರನೂ ಕೇಳಿಲ್ಲ, ಯಾವುದೇ ಜಾತಕನೂ ಕೇಳಲಿಲ್ಲ. ನಮ್ಮ ಗುರು ರಾಘಪ್ಪನ ದಿನ ಒಳ್ಳೆ ಬೈಕ್ ತಗೋತೀನಿ ಅಂತಂದ್ರೆ ಸೊ ಅದನ್ನು ಕೇಳೋ ಅವಶ್ಯಕತೆನೇ ಇಲ್ಲ ಅಲ್ಲೊಂದು. ಹೌದು, ನಾನು ಕೇಳೋಣ ಅಂತ ಅನ್ಕೊಂಡಿದ್ದೆ, ಬಟ್ ಇವರು ಗುರುವಾರನೇ ಬರ್ತಿರೋದ್ರಿಂದ ಏನು ಬೇಡ, ಒಳ್ಳೇದಾಗುತ್ತೆ, ಸ್ವಾಮಿ ಎಷ್ಟು ಹೇಳ್ಕೊಂಡು ತಗೊಬರೋಣ ಅಂದ್ರು. ಓಕೆ ಅಂದೆ. ಹೋಗ್ತಾಯಿದೆ. ಇಲ್ಲಿಂದ ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ಸ್ ಇದೆ, 1.5 and 2 ಕಿಲೋಮೀಟರ್ಸ್ ಇದೆ. ಇಲ್ಲಿಂದ ಹೈವೇಗೆ ಹೋಗೋಣ. ಹೈವೇಯಿಂದ ಸ್ವಲ್ಪ ಆದರೆ ಆಟೋ ಹಿಡಿಯೋಣ, ಇಲ್ಲಾಂತಂದರೆ ವಾಕಬಲ್ ಆಗುತ್ತೆ ಅಂತ ಅಂದ್ಕೊಂಡು ವಾಕಿಂಗ್ ಮಾಡಿಸ್ಕೊಂಡು ಹೋಗೋಣ. ಇವಳ ಮೇಲೆ ಡಿಪೆಂಡ್, ನನ್ನ ಮೇಲೆ ಏನಿಲ್ಲ. ನಾನು ಇಲ್ಲಿ ತನಕ ನಂಜುಂಗಡಿ ತನಕ ಹೋಗೋ ಅಂದ್ರೆ ನಡ್ಕೊಯ್ತೀನಿ. ನಾನೇನಾದ್ರು ಚೆನ್ನಾಗಿದ್ರೆ ಕಾಶಿಗೆ ನಡ್ಕೊಂಡು ಹೋಗೋದು ನಡ್ಕೊಂಡು ಹೋಗ್ತಿದ್ದೆ. ನಡ್ಕೊಯ್ತೀವಿ. ಇವಾಗ ನಡ್ಕೊಂಡು ಹೋಗೋ, ಇವಾಗ ಆಗಲ್ಲ. ಕಾಶಿಗೆ ಹೋಗಿರ್ಲಿ, ಅರ್ಧ ರೋಡ್ಗೆ ಹೋಯ್ತಿದ್ದಾಗ ಡೆಲಿವರಿ ಆಗೋಯ್ತು. ಬನ್ನಿ ಹೋಗೋಣ. ಫೈನಲಿ ಒಂದು 1/2 ಕಿಲೋಮೀಟರ್ ನಡ್ಕೊ ಬಂದಿದ್ದೀವಿ. ಇಲ್ಲಿಂದ ಜಸ್ಟ್ ನೋಡ್ರಿ ಡೈರಿ ಐತೆ. ಇಲ್ಲಿಂದ ಆಲ್ಮೋಸ್ಟ್ ಒಂದು 1 ಕಿಲೋಮೀಟರ್ ಇದೆ, ಇನ್ನು ಹೋಗ್ಬೇಕು. ಏನು ಮಾಡೋಣ, ಆಟೋ ಕೇಳ್ತಿದ್ದೀವಿ, ಆಟೋ ಯಾರು ಬರ್ತಿಲ್ಲ. ಅದಕ್ಕೆ ಆದಷ್ಟು ನಮ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಗಾಯ್. ಅದಕ್ಕೆ ಇಲ್ಲಿಂದ ಜಸ್ಟ್ ಹೈಟ್ ಒಂದೇ ರೂಟ್ ಗಾಯ್ಸ್. ನೋಡ್ರಿ ಎಲ್ಲ ಫುಟ್ಬಾಲ್ ನಡೀತಾ ಇದೆ, ಆಟ ಆಡ್ತವ್ರೆ ಗೈಸ್. ನಾವು ಆರಾಮಾಗಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಅಂತೂ ಇಂತೂ ಇನ್ನೊಂದು ಸ್ವಲ್ಪ ದೂರ ಬಂದೇ ಬಿಡ್ತೀವಿ ಗೈಸ್. ಫೈನಲಿ ಅಂತೂ ಇಂತೂ ನೋಡ್ಬೋದು, ಟೆರಿಷನ್ ಕಾಲೇಜ್ ಸಿಗ್ನಲ್ ಹತ್ರ ಬಂದಿದ್ದೀವಿ. ಇಲ್ಲೇ ಓಲಾ ಶೋರೂಮ್ಗೂ ಸಹ ಬಂದುಬಿಟ್ವಿ. ಇವಾಗ ಇನ್ನೇನು ಇವಾಗ ಓಲಾ ಗಾಡಿ ಡೆಲಿವರಿ ತಗೊಳ್ಳೋದೆ. ಹೋಗೋಣ. ಫೈನಲಿ ಬಂದಿದ್ದೀವಿ ಓಲಾ ಶೋರೂಮ್ಗೆ. ಬನ್ನಿ ಒಳಗೆ ಹೋಗ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಓಕೆ, ಗಾಡಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಇದು ನೋಡಿ ಗೈಸ್, ಗಾಡಿ ಆಲ್ಮೋಸ್ಟ್ ರೆಡಿಯಾಗಿ ಹೋಗಿದೆ. ಆ್ಯಕ್ಚುಲಿ ನಾನು ತಗೋತಿರೋ ವೆಹಿಕಲ್ ಕಲರು ಸೊ ಮೈಸೂರಲ್ಲಿ ನಾನು ಎಲ್ಲೂ ಸಹ ನೋಡಿಲ್ಲ ನಾನು. ಅದು ತುಂಬ ರೇಯರ್ ಕಲರು. ಎಲ್ಲ ಫುಲ್ಲು ರೆಡಿ ಆಗಿಬಿಟ್ಟಿದೆ ಬ್ರೋ. ಬನ್ನಿ ಗೈಸ್ ರಿವೀಲ್ ಮಾಡೋಣ. ಗೈಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಡನ್ ಆಗಿದೆ. ಸ್ವಲ್ಪ ಲಾಸ್ಟ್ ಪ್ರೊಸೆಸಿಂಗ್ ಇತ್ತು, ಅದಕ್ಕೋಸ್ಕರ ಮಾಡ್ತಾಯಿದ್ದು. ಗಾಡಿ ಸ್ವಲ್ಪ ಚಾರ್ಜ್ ಹಾಕ್ಬೇಕಂತೆ, ಇನ್ನೊಂದು 5% ಆಗಲಿ. ಅಲ್ಲಿಂದ ನಡ್ಕೊ ಬಂದಲ್ಲ, ಸುಸ್ತಾಗ್ಬಿಟ್ಟಿದೆ. ಇದೆಲ್ಲ ಆಗಿದೆ, ಇನ್ನೊಂದು 2-3% ಇತ್ತು. ಮನೆಗೆ ಹೋಗಿ ಮಾಡಿದ್ರಾಯ್ತು. ಇಲ್ಲಿ ನೋಡ್ರಿ ಕಂಪ್ಲೀಟಾಗಿ ಸುತ್ಕೊಂಡ್ಬಿಟ್ಟಿದ್ದಾರೆ. ಸೊ ಇಲ್ಲಿರೋ ಯಾವ ಕಲರು ಸಹ ಇಲ್ಲ, ತುಂಬ ರೇಯರ್ ಕಲರ್ ನಾನು ಬುಕ್ ಮಾಡಿರೋದು. ಅದು ನಾನು ಆ್ಯಕ್ಚುಲಿ ಮೈಸೂರಲ್ಲಿ ಇದುವರೆಗೂ ನೋಡೇ ಇಲ್ಲ, ಆ ಕಲರೇ ನಾನು ನೋಡಿಲ್ಲ. ಅದಕ್ಕೋಸ್ಕರ ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ಹಾಗೆ ಈ ಕಲರ್ನ ನಾನು ಪರ್ಚೇಸ್ ಮಾಡಿದೆ. ಇದೆ ನಾನು ರೇಯರ್ ಕಲರ್ ನಾನು ಹೇಳಿದ್ನಲ್ಲ, ಸೊ ನಿಯಾನ್ ಕಲರ್ ಆ್ಯಂಡ್ ಬ್ಲ್ಯಾಕ್ ಕಲರು ತುಂಬ ರೇಯರ್ ನಾನು ಕಲರ್ ಇದು ವೆಹಿಕಲ್ ನೋಡಿರೋದು. ಇದನ್ನೆಲ್ಲ ನನಗೆ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಷ್ಟ ಆಯ್ತಾ ಮುದ್ದು? ಕಲೆಕ್ಷನ್ ಇದೆಯಾ ಗಾಡಿ? ಸ್ಟಾರ್ಟ್ ಆಗಿದೆ ಅಂತಲೇ ಗೊತ್ತಾಗಲ್ಲ ನೋಡ್ರಿ. ಬಟನ್ನ ಲೆಫ್ಟ್ ಸ್ಟ್ರೈಟ್ ಮಾಡಿ ಎಕಾನಮಿ ನೋಡ್ಬೋದು. ಎಕಾನಮಿ ಅಂದರೆ ಚಾರ್ಜರ್ನ ಸ್ಟ್ರೈಟಾಗಿ ಇಟ್ಬಿಟ್ಟು ಚಾರ್ಜ್ ಮಾಡಿ. ಇವಾಗ ಬೇಬಿ, ಅದು ಫಸ್ಟ್ ಬೇಬಿ, ಇದು ಸೆಕೆಂಡ್ ಬೇಬಿ. ಆಕ್ಚುಲಿ ಇದಕ್ಕೆ ನೇಮ್ ಏನು ಅಂತ ಮರಿಗಿಲ್ಲ. ನೀವೇ ಕಮೆಂಟ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ಶೋರೂಮ್ ಅಲ್ಲಿ ಯಾವ ಕಲರ್ಸು ಇಲ್ಲ, ಯಾವ ಗಾಡಿನೂ ಸಹ ಈ ಕಲರಲ್ಲಿ ಇಲ್ಲ. ಅದಕ್ಕೋಸ್ಕರ ನಾನು ತುಂಬ ರೇಯರ್ ಕಲರ್ನ ನಾನು ಚೂಸ್ ಮಾಡಿದ್ದೀನಿ ಗೈಸ್. ನಡ್ಕೊಂಡು ಬಂದು ಫುಲ್ ಸುಸ್ತಾಗ್ಬಿಟ್ಟು ಒಂದು ಸ್ವಲ್ಪ ವಾಟರ್ ಕುಡ್ಕೊಂಡು ಪೂಜೆಗೆ ಹೂವು ಮತ್ತೆ ನಿಂಬೆಹಣ್ಣು ತಗೊಂಡು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು. ಗೈಸ್ ನೋಡ್ರಿ ನನ್ನ ಕಲರ್ ಗಾಡಿ ಎಷ್ಟು ಕಾಣಿಸ್ತೈತೆ ಅಂತಂದರೆ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನನ್ನ ಗಾಡಿ. ಬರ್ರಿ ಹೋಗೋಣ ಇವಾಗ ಇಲ್ಲಿಂದ ಹೋಗ್ಬಿಟ್ಟು. ಗೈಸ್ ಈ ಗಾಡಿಗೆ ನಿಕ್ ನೇಮ್ ಏನಂತ ಇಡಬೇಕು ಅಂತ ಬೇಗ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬೇಬಿ ಅಂತಾನೆ ಇಟ್ಟು ಸಾಕಾಗೋಗ್ಬಿಡೈತೆ. ಇದಕ್ಕೇನಾದರೂ ಹೊಸ ನೇಮ್ನ ಇಡೋಣ ಓಕೆನಾ? ಬರೀ ಇವಾಗ ಫಸ್ಟು ಆಹಾ ಬೇಸಿಗೆ ಸ್ಮೂತಾಗಿದೆ ಗೊತ್ತಾ ಗೈಸ್. ನೇಮ್ ಏನಪ್ಪ ಅಂತಂದರೆ ನನಗೆ ಬೂಟ್ ಸ್ಪೇಸ್ ಸಿಕ್ತು. ಏನೇ ಹೇಳ್ರಿ, ಆ ಗಾಡಿ ನನಗೆ ಏನು ಇಟ್ಕೊಳ್ಳೋಕ್ಕೂ ಆಯ್ತಿರ್ಲಿಲ್ಲ. ಇವಾಗ ಎಲ್ಲ ಇಟ್ಕೋಬೋದು. ಬರೀ ಮೈಸೂರು ಸಿಕ್ಕಾಪಟ್ಟೆ ಚಳಿ ಇದೆ. ಅಂದ್ರೆ ಲಗೇಜ್ಗಳೆಲ್ಲ ಇಟ್ಕೋಬಹುದು, ಇಲ್ಲಿ ಖಾಲಿ ಮಾಡ್ಕೊಂಡು ಹೋಗ್ಬೋದು ಆರಾಮ್ಸಾಗಿ. ಆಮೇಲೆ ನಾನು ಆರಾಮ್ಸಾಗಿ ಕುತ್ಕೋಬಹುದು. ಎಲ್ಲ ತಿಳ್ಕೊಂಡಿದ್ದಾಯ್ತು, ಡೌಟ್ಸ್ ಎಲ್ಲ ಕ್ಲಿಯರ್ ಆಯ್ತು, ಗಾಡಿ ಸ್ಟಾರ್ಟ್ ಆಯ್ತು. ನಾರ್ಮಲ್ ಅಲ್ಲೇ ಓಡಿಸಿ ಗೈಸ್. ಈಗ ಹೋಗಿ ಸ್ವೀಟ್ಸ್ ತಗೊಂಡು ಮನೆಗೆ ಹೋಗ್ಬೇಕು. ಅಂದ್ರೆ ಒಂದು 40 ಸ್ಪೀಡ್ ಒಳಗೇನೆ. ಏನಕ್ಕೆ ಅಂದ್ರೆ ಇವಾಗ ಓಡಿಸಿದ್ದೀನಲ್ವಾ, ಸೊ ಸ್ವಲ್ಪ ಅಭ್ಯಾಸ ಆಗಲಿ. ಬಾತು ಗಾಡಿ
ಹೋಗ್ತಾ ಹೂವು ಇವಾಗ ಸ್ವೀಟ್ಸ್ ತಗೊಂಡೋಗೋಣ ಆಮೇಲೆ ತಗೊಂಡು ತಗೊಂಡೋಗೋಣ. ಇವಾಗ ಜಸ್ಟ್ ಹೂವನ್ನ ಪೂಜೆಗೆ ಏನೇನು ಬೇಕೋ ಅದು ತಗೊಳ್ಳೋಣ. ತಗೊಂಡು ಮತ್ತೆ ಮನೆಗೆ ಹೋಗ್ಬೇಕಾ? ಹೋಗ್ಬಿಟ್ಟು ಲಿಂಬೆಹಣ್ಣು ಪೋಣಿಸ್ಬೇಕಲ್ಲ. ಗೈಸ್ ಹೂನಾರ ತಗೋತಿದ್ದೀವಿ ಇವಾಗ. ತಗೊಂಡು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಕ್ಕೆ ತಗೋತಾ ಇದೀವಿ. ಫೈನಲಿ ಬಂದಿದ್ದೀವಿ ನೋಡ್ರಿ ಲಿಂಬೆಹಣ್ಣು ಮತ್ತೆ ಬಾಳೆಹಣ್ಣು ತಗೊಂಡಕ್ಕೆ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ಗಾಡಿ. ತಾತ ಬನ್ನಿ ಹೊರಗಡೆ, ಸರ್ಪ್ರೈಸ್. ಬಾದ್ಯಾ ನಾವೆಲ್ಲ ಸರ್ಪ್ರೈಸ್ ಮಾಡಕ್ ಹೋಗ್ತಾ ಇದೀವಿ. ಏನಂತ ಗೊತ್ತಿಲ್ಲ ಯೂಟ್ಯೂಬ್ ಚಾನಲ್. ಹೌದಾ? ಗಾಡಿ ಹೇಳ್ಲಿಲ್ಲ ಅವತ್ತು. ನೋಡಿ ತಾತ ನಿಮ್ಗೆ ಗೊತ್ತೈತೆ. ಓ ಎಲೆಕ್ಟ್ರಿಕ್ ಗಾಡಿ ತಗೊಂಡ್ರಿ. ಹೌದಾ ಗೈಸ್ ಫೈನಲಿ ಬಂದಿದ್ದೀವಿ. ನೋಡ್ಬೋದು ರಾಘವೇಂದ್ರ ಸ್ವಾಮಿ ಕಲ್ಪವೃಕ್ಷ ಶ್ರೀ ರಾಘವೇಂದ್ರ ಸ್ವಾಮಿ ಅವರ ಮಠ. ಮಟ್ಟಕ್ಕೆ ಎಷ್ಟೋ ದಿನಗಳಾಯ್ತು ಬಂದು ನಾವು. ರೋಡ್ ಸ್ವಲ್ಪ ಸರಿ ಇಲ್ಲ. ಎಲ್ಲಿಂದ ಅಲ್ಲಿ ತನಕ. ನಾವ್ ಯಾವತ್ತು ಗೈಸ್ ನಾವು ಲವ್ ಮಾಡ್ಬೇಕಾದ್ರೆ ಈ ಪೂಜೆ ಮಿಸ್ ಮಾಡ್ಕೊಂಡಿರ್ಲಿಲ್ಲ. ಯಾವತ್ತು ಈ ಪೂಜೆ ಕರೆಕ್ಟ್ ಟೈಮಿಗೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಅವರು ಓದ್ತಾ ಇದ್ರು ರಾಘಪ್ಪಂದು ಪ್ರವಚನ ಅದೆಲ್ಲ ಕೇಳಿಸ್ಕೊಂಡು ಆಮೇಲೆ ನಾವು ಮನೆಗೆ ಹೋಗ್ತಿದ್ದೆ. 9:45 10 ಗಂಟೆ ಆಗ್ತಿತ್ತು. ಅಲ್ಲಿ ತನಕ ಇಲ್ಲಿ ಪೂಜೆ ನಡೀತಾನೆ ಇರ್ತಿತ್ತು. ಗಾಯ್ಸ್ ಫೈನಲಿ ಇವಾಗ ಪ್ರಸಾದ ತಿಂತಾ ಇದ್ದೀವಿ. ಬಾತು ಹೇಗೆ ಅನಿಸ್ತಿದೆ? ಖುಷಿ ಆಗ್ತಿದೆ, ಹಳೇದೆಲ್ಲ ನೆನಪಾಗ್ತಿದೆ. ಅಲ್ಲ ಈ ಟಾಪಲ್ಲಿ ಕೂತ್ಕೊಂಡು ತಿಂತಿದ್ದೀವಿ ಗಾಯ್ಸ್. ಮುಂಚೆ ನಾವು ಇದು ರಾಘಪ್ಪನ ಮಠದ ಅಪೋಸಿಟ್ ಊಟದ ವ್ಯವಸ್ಥೆ ಮಾಡಿದ್ದು, ಬಟ್ ಇವಾಗ ಟಾಪಲ್ಲಿ ಮಾಡಿದ್ದಾರೆ. ಮೇಲೆ ಊಟನ ಕೊಡ್ತಿದ್ದಾರೆ. ಮೇಲೆ ಊಟ ಕೊಡ್ತಿದ್ರೆ ಚೆನ್ನಾಗಿದೆ. ಅಲ್ವಾ? ತಂಪು ಗಾಳಿ ಬೀಸ್ತೈತೆ. ಇದು ಆ್ಯಕ್ಚುಲಿ ಇದ್ರ ಮೇಲ್ಗಡೆ ನಾವು ಇದ್ದವರೆಗೂ ಬಂದೇ ಇರಲಿಲ್ಲ. ನೋಡ್ರಿ ಇಲ್ಲಿ ಮದುವೆ ಹಾಲ್ ಅಂತ ಇದು. ಸೊ ಇಲ್ಲಿ ಮದುವೆನೂ ಸಹ ಮಾಡ್ತಾರೆ. ಮಧ್ಯದಲ್ಲಿ ಕೃಷ್ಣನ ಕುಡಿಸ್ಬಿಟ್ಟು ಏನು ಸಕ್ಕದಾಗಿದೆ ಅಲ್ವಾ? ಇದುವರೆಗೂ ನಾವು ಬಂದೇ ಇರಲಿಲ್ಲ. ಮೇ ಬಿ ಇದು ರಿಸೆಪ್ಷನ್ ಹಾಲ್ ಅಂತ ಇರ್ಬೋದು ಅನ್ಸುತ್ತೆ. ರಿಸೆಪ್ಷನ್ ಇಲ್ಲೋದಕ್ಕೆ. ಸೊ ಸಕ್ಕದಾಗಿದೆ. ಇನ್ನು ಫುಲ್ಲು ಲೈಟ್ಸ್ ಹಾಕ್ಬಿಟ್ರೆ ಮಾತ್ರ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ಕೃಷ್ಣ 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 ಎಷ್ಟು ಕ್ಲಿಯರ್ ಆಗಿ ನೋಡ್ಬೋದು. ಅವಾಗ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಇವಾಗ ನೋಡಿ ಎಷ್ಟು ಖಾಲಿ ಆಗಿಬಿಟ್ಟಿದ್ದಾರೆ ಇವಾಗ. ಇವಾಗ ಫೈನಲಿ ನಮ್ಮ ಪೂಜೆ ಎಲ್ಲ ಮುಗೀತು. ಇವಾಗ ಗಾಡಿ ಪೂಜೆ ಮಾಡ್ಸೋಕೆ ಹೋಗ್ಬೇಕು. ಇವಾಗ ಹೂವನ್ನ ಎತ್ಕೊಂಡ್ಬಿಟ್ಟಿದ್ದಲ್ಲ ನೋಡ್ರಿ, ಸ್ವಲ್ಪ ಇರ್ಲಿ ಅಂತ ಹಾಗೆ. ನಾನು ಹೂವು ತಂದಿದ್ದೆ. ಅದಾದಮೇಲೆ ಇಲ್ಲಿ ಗಾಡಿಗೂ ಸಹ ಹೂವು ಹಾಕಬೇಕಲ್ಲ. ಬನ್ನಿ ಗಾಡಿಗೆ ಪೂಜೆ ಮಾಡಿಸೋಣ ಇವಾಗ. ಎಷ್ಟಾಯ್ತು? 97. ಟೋಟಲ್ ಎಲ್ಲ ಸೇರಿ 1,00,000. ಇದು ನೋಡಪ್ಪ, ಇಂಥ ಗಂಡಗಂತ ಇರಬೇಕು. ಎಷ್ಟಾಯ್ತು ಟೋಟಲು? ಅಯ್ಯಪ್ಪ, ಅಯ್ಯೋ ಕೃಷ್ಣ ಗೋವಿಂದ ನಾರಾಯಣ, ನನಗೆ ಈ ರೀತಿ ಅಂತ ಸಿಗ್ಬಿಲ್ವಲ್ಲಪ್ಪ. ಕೃಷ್ಣ ಗೋವಿಂದ ನಾರಾಯಣ, ಅಯ್ಯಪ್ಪ ಇಬ್ಬರು ಕಂದಿಸಪ್ಪ. ಕೃಷ್ಣ ಕೃಷ್ಣ ಗೋವಿಂದ ನಾರಾಯಣ. ಈಗಲೇ ಏನೇ ಅಡ್ವಾನ್ಸ್ ಆಗಿ ಜಾಸ್ತಿ ಮುಳುಗ್ತಿದೀಯಾ? ಗಾಯ್ಸ್ ಇನ್ನೇನು ನಿಮ್ಮೇಲೆ ಕಟ್ಟಕ್ಕೂ ಜಾಗ ಇಲ್ಲ ಗಾಯ್ಸ್. ನೇಮ್ ಬೋರ್ಡ್ ಬಂದಿದ್ರೆ ನೇಮ್ ಬೋರ್ಡ್ಗೆ ಕಟ್ಬೋದಾಗಿತ್ತು. ತಾಳಿ ಕಟ್ಬೇಕಾದ್ರೂ ಇಷ್ಟೊಂದು ಹಂಗ್ಬಿಡಿ. ಹರೇ ಕೃಷ್ಣ ಹರೇ ಕೃಷ್ಣ. ವೆರಿ ಗುಡ್ ಗಾಯ್ಸ್ ಫೈನಲಿ ಹೂನಾರ ಹಾಕಾದ್ಮೇಲೆ ನೋಡ್ರಿ ಹೆಂಗೆ ಕಾಣಿಸ್ತಿದೆ ಗಾಡಿ. ಪುರೋಹಿತರಿಗೆ ದಕ್ಷಿಣ ಗಿಕ್ಷಣ ಇಲ್ವಾ? ಇವಳು ಕುಣಿಸ್ಕೊಳ. ವಿಡಿಯೋ ಮಾಡೋಕ್ಕಾಗಲ್ಲ. ಗಾಯ್ಸ್ ಫೈನಲಿ ಪೂಜೆ ಎಲ್ಲ ಮುಗಿತು. ಇವಾಗ 3 ರೌಂಡ್ ನೋಡ್ಕೊಂಡು ಬರ್ತೀನಿ. ಇವಾಗ ಲಿಂಬೆಹಣ್ಣು ಪಚ್ಚಿ ಕನ್ಸ್ತೀನಿ. ಇವಾಗ ಇಲ್ಲ ಬಿಡ, ಹಂಗಾರೆ ಬಿಡ. ಅವಳು ಇದು ಬಿಡ ಮಾಡಮ್ಮ ಇದೆ. ಪಚ್ಚಿಕಂತ ಇವಾಗ 1 ರೌಂಡ್ ಆಯ್ತು. ಈಗ ಫೈನಲಿ ಪೂಜೆ ಗೀಜೆ ಎಲ್ಲ ಮುಗೀತು. ಇವಾಗ ಮನೆಗೆ ಹೊರಡುವಂಥ ಟೈಮ್ ಬಂತು. ಆಲ್ಮೋಸ್ಟ್ ಟೈಮ್ ಬಂದು ನೋಡ್ರಿ 9:24 ಹೋಗ್ಬಿಡೈತೆ. ಇಷ್ಟೊತ್ತಾದ್ರೆ ಇವಳಿಗೆ ಹೊರಗಡೆ ಕರ್ಕೊಂಡು ಹೋಗಿದ್ದೀನಿ. ಏನು ಮಾಡೋಣ, ಇವ್ರು ಪೂಜೆ ಮಾಡಿದೆ 8 ಗಂಟೆ 9 ಗಂಟೆ ಮೇಲೆ. ಸೊ ನೋಡ್ರಿ ಫೈನಲಿ ನನ್ನ ಬೇಬಿ. ಸೊ ಇದಕ್ಕೆ ಏನು ಹೆಸರು ಮಾಡಬೇಕು ಅಂತ ನೀವೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕ್ರಿ. ನನ್ನ ಬೇಬಿ ಫಸ್ಟ್ ಬೇಬಿ, ಸೆಕೆಂಡ್ ಬೇಬಿ, ಇದು ಥರ್ಡ್ ಬೇಬಿ, ಅನ್ನೊಂದು ಬೇಬಿ ಅನ್ಕೊಂಡೆ ಆಗೋಯ್ತು. ಸೊ ಇದಕ್ಕೇನಾದರೂ ಇವಾಗ ಇನ್ನೊಂದು ಬೇಬಿನೂ ಇದೆ. ಸೊ ಅದಕ್ಕೆ ಈ ಬೈಕ್ಗೆ ಸೊ ಏನಾದರೂ ಹೆಸರು ಹೇಳಿ ನೋಡೋಣ. ಯಾವುದು ಇಷ್ಟ ಆಗುತ್ತೋ ಅದನ್ನು ನಾನು ಇಡ್ತೀನಿ. ಓಕೆ ಹೋಗೋಣ. ಜಾಸ್ತಿ ಲೈಕ್ ಬಂದಿರುತ್ತೆ ಯಾವ ನೇಮ್ಗೆ, ಹಾಂ ನೆಕ್ನೇಮ್ ಇಡಿ ಅಂತ ಯಾವ್ದಕ್ಕೆ ಜಾಸ್ತಿ ಲೈಕ್ ಬರುತ್ತೆ ಅದನ್ನೇ ಇರೋದು ಪಕ್ಕ. ಓಕೆ ಪಕ್ಕ ಹೋಗೋಣ. ನೋಡ್ರಿ ಔಟ್ಫಿಟ್ ಲೈಕ್ ಈ ಕಲರ್ ನಾನು ಎಲ್ಲೂ ಸಹ ನೋಡಿರಲಿ. ಸೊ ಹಾಗಾಗಿ ಈ ಕಲರ್ ನಾನು ಚಾಯ್ಸ್ ಮಾಡಿದೆ. ಇದು ಬಂದು ಮ್ಯಾಟ್ ಫಿನಿಶಿಂಗ್ ಇದೆ, ಇಲ್ಲಿ ಬಂದು ಶೈನಿಂಗ್ ಫಿನಿಶಿಂಗ್ ಇದೆ. ಓಕೆ ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ.
ಸ್ವೀಟ್ ತೊಗೊಂಡು ಮನೆಗೆ ಹೋಗೋಣ. ಫೈನಲಿ ಬಂದಿದ್ದೀವಿ ಸ್ವೀಟ್ ತೊಗೊಳ್ಳೋಣ ಅಂತ. ಸೊ ಆನ್ ದ ವೇ ಇಲ್ಲೇ ಒಂದು ಬೇಕ್ರಿ ಇತ್ತು, ಸೊ ಇಲ್ಲಿ ತೊಗೊಳಕ್ಕೆ ಬಂದಿದ್ದೀವಿ. ತೊಗೊಂಡು ಹೊರಡ್ಬೇಕು ಇವಾಗ. ಟೈಮ್ ಬಂದು 9:45 ಹತ್ರ ಆಗೋಗ್ಬಿಡೈತಿ. ಫೈನಲಿ ಮನೆಗೆ ಬಂದು ಕ್ಯಾಂಪ್ ನೀರು ಮಾಡಿ ಸ್ವಲ್ಪ ದೃಷ್ಟಿ ತೆಗೆದು ಮಾಡೋಣ ಅಂತ ಸುಣ್ಣ ಮತ್ತೆ ಅರ್ಶನ ಹಾಕಿದ್ದಾಳೆ. ಗಾಡಿಗೆ ದೃಷ್ಟಿ ತೆಗೆದು ನಮ್ಮಿಬ್ರಿಗೂ ದೃಷ್ಟಿ ತೆಗೆದ್ಬಿಟ್ಟು ಗಾಡಿನ ಮನೆ ಒಳಗೆ ಇಟ್ಕೊಳ್ಳೋದು. ಗೈಸ್ ಇವಾಗ ಫೈನಲಿ ಗಾಡಿನ ಮನೆಗೆ ತಂದಿದ್ವಿ. ಇವಾಗ ಮನೆ ಹತ್ರ ಪೂಜೆ ಮಾಡಿ ಗಾಡಿನ ಒಳಗಡೆ ಹಾಕೋದು. ಹಿಂದ್ಗಡೆಗೆ ಸ್ವಲ್ಪ ಹಾಕ್ಬಿಡಿ, ಹಿಂದ್ಗಡೆ ಟೈರ್ಗೆ ಸ್ವಲ್ಪ. ಗೈಸ್ ಇವಾಗ ಫೈನಲಿ ಮನೆ ಒಳಗೆ ಹೋಗ್ತಾ ಇದೆ ಗಾಡಿ. ಸೋ ವೆಲ್ಕಮ್ ಬ್ಯಾಕ್ ಟು ಗೈಸ್. ಆ್ಯಕ್ಚುಲಿ ಇದೇ ಬ್ಲಾಗ್ ನೆನ್ನೆ ನೈಟೇ ಬ್ಲಾಗ್ ಇವತ್ತು ಕಂಟಿನ್ಯೂ ಆಗ್ತೈತೆ. ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ. ನನ್ನ ಮುದ್ದು ಚಿಕ್ಕ ಹೊಟ್ಟೆ ಹಸಿದಿದೆ ಅಂತಂದು ಅದಕ್ಕೋಸ್ಕರನೇ ಇವಾಗ ಹೋಗ್ಬಿಟ್ಟು ಬಾತ್ ಏನಾರು ತೊಗೊಂಬರ್ಬೇಕು. ಬಾತ್ ಬೇಕಂತೆ, ಅದಕ್ಕೋಸ್ಕರ ಹುಡುಕಿ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಎಲ್ಲೂ ಸಿಗೋದಿಲ್ಲ ಗೈಸ್. ಬರ್ರಿ ಹುಡ್ಕೊಂಡು ಬರೋಣ ಗೈಸ್. ಫೈನಲಿ ಅಂತೂ ಇಂತೂ ಬಾತ್ ಸಿಕ್ತು ನೋಡ್ರಿ. ಮಾಮೂಲಿ ಇದೆ ರೆಗ್ಯುಲರ್ ಸ್ಪಾಟಲ್ಲಿ ಅಲ್ಮಾಲ್ ರೋಡು. ಸೊ ನನ್ನ ಗಾಡಿ ಇಲ್ಲೇ ಇದೆ. ಬಾತ್ ಕಟ್ಟಿಸ್ಕೊಂಡು ಹೋಗೋಣ ಬನ್ನಿ ಗೈಸ್. ಅವಳಿಗೆ ಬಾತ್ ತೊಗೊಬಂದು ಕೊಟ್ಬಿಟ್ಟು ಬಾತ್ ತಿನ್ನಿಸಿ ಇವಾಗ ಅವಳು ನನಗೆ ಅಂಗಡಿಗೆ ಏನು ಹಾಕ್ಕೊಡ್ತಾವಳೆ ಅಂತಂದರೆ ಆಮ್ಲೆಟ್ ಹಾಕ್ಕೊಡ್ತಾವಳೆ ನೋಡ್ರಿ. ಆಮ್ಲೆಟ್ ಹಾಕ್ಕೊಡ್ತಾಳೆ. ಆಮ್ಲೆಟ್ ಹೋಗಿ ತಿನ್ನಿ ಅಂಗಡಿಗೆಲ್ಲ ಅಂದ್ಬಿಟ್ಟು ಅದು ಮತ್ತು ಟೊಮೊಟೊ ಬಾತ್ ಜೊತೆ 2 ಟೊಮೊಟೊ ಬಾತ್ ಜೊತೆ ಆಮ್ಲೆಟ್ ಹಾಕ್ಕೊಡ್ತಾ ಇದ್ದಾರೆ. ಇವಾಗ ನಾನು ಓಡ್ತಿದ್ದೀನಿ ಶಾಪ್ಗೆ. ಸೊ ತಿಂಡಿ ಮುಗ್ದಿದ್ದಾಯಿತು ಮನೆಗೆ. ಸೊ ಅಂಗಡಿಗೂ ಸಹ ತಿಂಡಿ ಎಲ್ಲ ತುಂಬಿಸ್ಕೊಂಡಾಯ್ತು. ಇವಾಗ ಆಲ್ಮೋಸ್ಟ್ 11:15 ಹತ್ರ ಆಗೋಯ್ತು. ಬೆಳಗ್ಗೆ ಎದ್ದೋಗ್ಬೇಕಾಯ್ತು, ಬಟ್ ಆಗಲಿಲ್ಲ, ಲೇಟ್ ಆಗೋಯ್ತು. ಇನ್ನೇನು ಮಾಡೋಣ. ಸೊ ನೆನ್ನೆ ಬ್ಲಾಗ್ ಇವತ್ತು ಕಂಟಿನ್ಯೂ ಮಾಡಿದೆ. ನೆನ್ನೆ ತುಂಬ ಟೈರ್ಡ್ ಆಗೋಗಿತ್ತಲ್ಲ, ಅದಕ್ಕೋಸ್ಕರನೇ. ಸೊ ಗೈಸ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.